ಒಂದು ಕೊಲೆ, ಈ ಒಂದು ಪದ ಕೊಲೆ ಆರೋಪಿ ದರ್ಶನ್ ಅವರನ್ನು ಎಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ. ಹೀರೋ ಥರ ಇದ್ದವರು ಝೀರೋ ಆಗಿಬಿಟ್ಟಿದ್ದಾರೆ. ಆಮೇಲೆ ಮಧ್ಯಂತರ ಜಾಮೀನು ಮೇಲೆ ರಿಲೀಸ್ ಆಗಿದ್ದಾರೆ. ಆದರೆ ಒಂದು ದಿವಸ ಕೂಡ ನೆಮ್ಮದಿ ಇಲ್ಲ, ಆಪ್ರೇಷನ್ ಆಗಿಲ್ಲ, ಫಿಸಿಯೋಥೆರಪಿ ಅಂತ ಹೇಳ್ತಾರೆ. ಇಂಥ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಇನ್ನೇನು ಒಂದು ವಾರದಲ್ಲಿ ಮುಗಿದೋಗ್ಬಿಡುತ್ತೆ ಇವರ ಮಧ್ಯಂತರ ಜಾಮೀನು. ಆಮೇಲೆ ಇದರ ಬಗ್ಗೆನೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ದರ್ಶನ್ ಆಸ್ಪತ್ರೆಯಲ್ಲಿ ಹೇಗಿದ್ದಾರೆ, ನಿಜವಾಗ್ಲೂ ಟ್ರೀಟ್ಮೆಂಟ್ ಆಗ್ತಾ ಇದೆಯಾ, ಇದು ನ್ಯಾಯಾಲಯವನ್ನು ಕಣ್ಣೊರೆಸುವ ತಂತ್ರವಾ? ಬನ್ನಿ ಒಂದು ರಿಪೋರ್ಟ್. ಆಸ್ಪತ್ರೆಯಲ್ಲಿ ಸೊರಗಿದ ಸಾರಥಿ, ಫಿಜಿಯೋಥೆರಪಿಯಿಂದ 4 ಕೆಜಿ ಇಳಿಕೆ. ಒಂದ್ ಕಡೆ ರೇಣುಕಸ್ವಾಮಿ ಕಿಡ್ನಾಪ್ ಅಂಡ್ ಕೊಲೆ ಕೇಸ್, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ಪಡೆದರೂ ಕೊಲೆ ಆರೋಪಿ ದರ್ಶನ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಬಳ್ಳಾರಿ ಜೈಲಲ್ಲಿ ಇದ್ದಾಗ ಕಾಣಿಸಿಕೊಂಡಿದ್ದ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುವುದಕ್ಕೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿ, ಅಷ್ಟೇ ಅಲ್ಲ ಜಾಮೀನು ಪಡೆದು ಆಸ್ಪತ್ರೆಗೆ ಸೇರಿ 1 ತಿಂಗಳಾಗಿದೆ. ಮಧ್ಯಂತರ ಬೇಲ್ ಅಂತ್ಯಕ್ಕೆ ಇನ್ನು ಕೇವಲ 8 ದಿನ ಮಾತ್ರ ಬಾಕಿ ಇದೆ. ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಬರೀ ಫಿಜಿಯೋಥೆರಪಿ ಮಾಡಲಾಗ್ತಾ ಇದೆ. ಈ ನಡುವೆ ಶಾಕಿಂಗ್ ಸಂಗತಿಯೊಂದು ಹೊರಬಿದ್ದಿದೆ. ಹೌದು, ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಆಸ್ಪತ್ರೆ ಸೇರಿದಾಗಿನಿಂದ ಈವರೆಗೆ ಬರೋಬ್ಬರಿ 4 ಕೆಜಿ ತೂಕ ಇಳಿಕೆ ಕಂಡಿದ್ದಾರಂತೆ. ನಿರಂತರ ಚಿಕಿತ್ಸೆಯಿಂದ ತೆಳ್ಳಗಾದರ ನಟ ದರ್ಶನ್ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. 1 ತಿಂಗಳಲ್ಲಿ ದರ್ಶನ್ ತೂಕದಲ್ಲಿ 4 ಕೆಜಿ ಇಳಿಕೆಯಾಗಿದೆ. ದರ್ಶನ್ ಆಸ್ಪತ್ರೆ ಸೇರಿದಾಗಿನಿಂದ ವೈದ್ಯರು ಇವರ ಮೇಲೆ ನಿಗಾ ಇಟ್ಟಿದ್ದಾರೆ. ಸದ್ಯ ಫಿಜಿಯೋಥೆರಪಿ ಮಾತ್ರ ಮಾಡ್ತಿದ್ದಾರೆ. 1 ವಾರದೊಳಗೆ ಸರ್ಜರಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಮಧ್ಯಂತರ ಬೇಲ್ ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು, ಒಂದು ವೇಳೆ ದರ್ಶನ್ಗೆ ಆಪರೇಷನ್ ಆಗದಿದ್ರೆ ಮತ್ತೆ ಜೈಲೇ ಗತಿಯಾಗಲಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್. ಆಕ್ರೋಶದಲ್ಲಿರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ರು ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಒಟ್ಟಾರೆ ಬಿಜೆಪಿ ನಾಯಕರ ಬಂಡಾಯ ಬೇಗುದಿಗೆ ಸದ್ಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು, ಈ ಒಳಜಗಳ ಇನ್ಯಾವ ಹಂತಕ್ಕೆ ಹೋಗುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಹೇಳಿಕೆಯನ್ನು ಗಮನಿಸಿದಾಗ ವಿಜೇಂದ್ರ ಟೀಮ್ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣ್ತಾ ಇದೆ. ಯಾಕಂದರೆ ಯತ್ನಾಳ್ ಅವರ ಹೋರಾಟ ಇಷ್ಟು ಪ್ರಭಾವಶಾಲಿಯಾಗಿ ಆಗಬಹುದು ಅಂತೇಳಿ ವಿಜೇಂದ್ರ ಟೀಮ್ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವರು ಕೂಡ ಇಲ್ಲ, ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಹೈಕಮಾಂಡ್ಗೆ ಬೇಕಿರೋದು ಅದುವೇ. ಯಾವುದೇ ಕಾರಣಕ್ಕೂ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಯತ್ನಾಳ್ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ವಿಜೇಂದ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಿಲ್ಲ. ಅಷ್ಟೇ. ಒಂದು ರೀತಿಯಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾರೆ. ಅದರಲ್ಲಿ ವಿಜೇಂದ್ರಕ್ಕಿಂತ ಹೆಚ್ಚಾಗಿ ಯತ್ನಾಳ್ಗೆ ಸಮಾಧಾನ ಆದರೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಫಿಕ್ಸ್ ಸಂದೇಶ ಇಷ್ಟೇ. ನೋ 50-50. 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿ.ಕೆ. ಶಿವಕುಮಾರ್ ನಿನ್ನೆಯಷ್ಟೇ ಹೇಳಿದಂಥ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾರೆ, ಇದರ ಬಗ್ಗೆ ಒಂದು ಮಾತುಕತೆ ಆಗಿದೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ದೆಹಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಲವಾರು ಊಹಾಪೋಹಗಳಿಗೂ ಕಾರಣವಾಯಿತು. 2.5 ವರ್ಷ ಮಾಡ್ತಾರಾ, 3 ವರ್ಷ 2 ವರ್ಷ ಮಾಡ್ತಾರಾ? ಕೆಲವರಿಗೆ ತಿಳಿದಿದೆ. ಅಂದರೆ ಯಾರಿಗೆ? ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ವಾದ್ರಾ ಇವರ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಸಿದ್ದರಾಮಯ್ಯ 2.5 ವರ್ಷ CM, ಡಿ.ಕೆ.ಶಿ 2.5 ವರ್ಷ CM, ಇದು ಆಡೋ ಮಕ್ಕಳ ಬಾಯಲ್ಲಿ ಮರವು ಮಾತಾಗ್ಬಿಟ್ಟಿತ್ತು. ಆದರೆ ಇದು ನಿಜಾನ? ಆ ಮಾತಿಗೆ ಟಗರು ಗುಟ್ರು ಹಾಕಿದ್ದು ಹೇಗೆ? ಬಂಡೆ ಒಡೆಯೋಕ್ಕೆ ಡೈನಮೈಟ್ ಬೇಡ, ಸಿದ್ದು ಅವರ ಈ ಒಂದು ಮಾತು ಸಾಕು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಓಕೆ,
ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಅಡ್ವರ್ಟೈಸ್ಮೆಂಟ್. ನಿಜವಾದ ಫ್ರೂಟ್ ಇದೆಯಲ್ಲ, ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ರಿಪೋರ್ಟ್ ನೋಡಿ ಮೊದಲು. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಯಾವ ಒಪ್ಪಂದನೂ ಇಲ್ಲ. ಹೈಕಮಾಂಡ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಟಗರು ರಾಮಯ್ಯ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಬರ ಸಿಡಿಲು ಪಡೆದಂತಾಗಿದೆ. ಸಮಾವೇಶಕ್ಕೂ ಮುನ್ನ ಟಗರು ಟಾಂಟ್. ಡಿಕೆ ಸಿಎಂ ಕನಸಿಗೆ ಹುಲಿಯ ಅಡ್ಡಗಾಲು. ಹೋದ ಬಂದಲ್ಲೆಲ್ಲ ಡಿಕೆ ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಸರ್ ಅಂತ ಡಿಕೆ ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ ಡಿಕೆ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ ಡಿಕೆ ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಸಿಎಂ ಮಾತೆ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿಎಂ ಇಷ್ಟು ಧೈರ್ಯವಾಗಿ ಕುಲ್ಲ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50, 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.